ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇದು ಮಾರ್ನಿಂಗ್. ಸೊ ಇವಾಗ 7 o'clock ಆಗಿದೆ. ಅಂದ್ರೆ ಸ್ವಲ್ಪ ಮಂಜಿತ್ತು ಫ್ರೆಂಡ್ಸ್. ಹಾಗಾಗಿ ಇವಾಗ ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಟಿಫನ್ ರೆಡಿ ಮಾಡೋಕೆ. ಇಲ್ಲಿ ನೈಟು ಹೆಸರುಬೇಳೆ ಸಾಂಬಾರಿತ್ತು, ಅದನ್ನು ಬೆಚ್ಚಗೆ ಮಾಡಿದೆ ಫ್ರೆಂಡ್ಸ್. ಇವಾಗ ನಾನು ಅದನ್ನು ಕ್ಯಾಬೇಜನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಗ್ಯಾಸ್ ಮೇಲೆಲ್ಲ ಬಿದ್ದಿದೆ. ಚಪಾತಿ ಮಾಡಿ ಎಣ್ಣೆ ಅದಕ್ಕೆ ಚೆಲ್ಲೈತೆ, ಯಾರು ಏನು ಅಂದ್ಕೋಬೇಡಿ ಫ್ರೆಂಡ್ಸ್. ಅಡುಗೆ ಮಾಡೋಣ, ಕ್ಲೀನ್ ಮಾಡ್ತೀನಿ. ಇವಾಗ ಈರುಳ್ಳಿ ಟೊಮೆಟೊ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಕೂಡ ಆಗಿತ್ತು, ಹಾಗಾಗಿ ಬೇಗ ಮಾಡ್ತಾಯಿದ್ದೆ. ಸೊ ಅರಿಶಿಣ ಪುಡಿ, ಉಪ್ಪು ಮತ್ತು ಖಾರ ರುಚಿಗೆ ತಕ್ಕಷ್ಟು ನೀವು ಹೆಂಗೆ ತಿಂತೀರಿ ಅಷ್ಟು ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಎಣ್ಣೆ ಬಿಡ್ತಾಯಿದೆ. ಇವಾಗ ನಾನು ಅದೇನು ಹುರಿದಿಟ್ಕೊಂಡಿರ್ತಕ್ಕಂತಹ ಕ್ಯಾಬೇಜ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕ್ತೀನಿ ಫ್ರೆಂಡ್ಸ್. ಶೇಂಗಾ ಪೌಡ್ರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕ್ತೀನಿ, ಅದು ಬೇಯಷ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಅದು ಅಷ್ಟರಲ್ಲೇ ನಾನು ಅಡುಗೆ ಮಾಡೋಷ್ಟರಲ್ಲೇ ನನ್ನ ಮಗ ಎಲ್ಲ ಈ ಥರ ಮಾಡಿದ ಫ್ರೆಂಡ್ಸ್. ಇಷ್ಟು ಭಾಂಡೆ ಇತ್ತು. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇವಾಗ ಕಸನ ಗುಡಿಸ್ಕೊಂಬಿಡೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾನು ಕಸ ಗುಡಿಸ್ತಾ ಇದ್ದೀನಿ. ನಾನು ಗುಡಿಸ್ತೀನಿ ಅಂತ ನಾನು ಎಲ್ಲಿ ಕಸ ಇಡ್ತೀನಿ, ಅದೊಂದು ತೊಗೊಂಡು ಕಸ ಹುಡ್ಗಾಕತ್ತಿದ್ದ ಫ್ರೆಂಡ್ಸ್. ನನ್ನ ಮಗ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ವಿಡಿಯೋ ಮಾಡಿದ್ರು ನಾನು ಮಾಡ್ತೀನಿ ಅಂತಾನೆ, ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ಅಂತಾನೆ. ಇವ್ನು ತೊಗೊಂಡು ನಾನು ವಿಡಿಯೋ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಫ್ರೆಂಡ್ಸ್. ಅಲ್ಲಿ ಚಡ್ಡಿ ಹಾಕಿದ್ರೆ ಅದನ್ನು ಕಳೀದು ಹಾಗೆ ಇರೋದು ಮಾಡ್ತಾನೆ ಫ್ರೆಂಡ್ಸ್, ಚಿಕ್ಕ ಮಕ್ಕಳನ್ನ ಹಾಗೆ. ಸೊ ನೋಡ್ತಾ ಇರ್ಬೋದು, ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಅದು ಪಲ್ಯ ಕುದ್ದಿಂದ ಗ್ಯಾಸ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಪಲ್ಯ ಕುದೀತಾ ಇದೆ. ಹಾಗಾಗಿ ಇವಾಗ ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು. ಇನ್ನೂ ಒಂದು ಏನಂತಂದ್ರೆ ಫ್ರೆಂಡ್ಸ್, ನನ್ನ ಮಗ ಮುಂದಿನ ಕ್ಯಾಮ್ರಾನೇ ಫೋನ್ ಒಗೆದ್ಬಿಟ್ಟಾನೆ ಫ್ರೆಂಡ್ಸ್. ಮುಂದಿನ ಕ್ಯಾಮ್ರಾ ಡಮ್ ಅಂದ್ಬಿಟ್ಟಿದೆ. ಯಾವಾಗ ಫೋನ್ ತೊಗೊಳೋದಾಗ್ತದೋ ಗೊತ್ತಿಲ್ಲ. ಹಾಗೆ ಅಷ್ಟು ಭಾಂಡೆ ಇದು ಅವ್ನು ತೊಳ್ಕೊಂಬಂದೆ ಫ್ರೆಂಡ್ಸ್. ಇವಾಗ ಜೋಡಿಸ್ಕೊಂಡು ಟಿಫನ್ ಕಟ್ಟಿಡಬೇಕು ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದು ಟಿಫನ್ ಒಯ್ತಾರೆ. ಟಿಫನ್ಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ. ನೋಡಿ, ಟಿಫನ್ ಕಟ್ಟೋಕೆ ಸುತ್ಕ ಬಿಡಲ್ಲ. ನಾನು ಅದನ್ನು ಮುಗಿಸ್ತೀನಿ, ನಾನು ಕಟ್ತೀನಿ ಅಂತ ಬರ್ತಾನೆ. ರೈಸು ಮತ್ತು ಮನೆಯಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದೆ ಫ್ರೆಂಡ್ಸ್, ಅದನ್ನಿಷ್ಟೇ ಕಟ್ಟಿದೆ. ಸಾಂಬಾರು ಬೇಡ ಅಂದರು, ನೈಟ್ ಇತ್ತಲ್ಲ ಹಾಗಾಗಿ ಕಟ್ಟಲಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಕಟ್ಟಾತೀನಿ. ಕುಕ್ಕರ್ ಒಯ್ದು ಅದರ ಜಾಗಕ್ಕೆ ಅದು ಇಡ್ತಾನೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾನೆ ಫ್ರೆಂಡ್ಸ್. ಅದರಲ್ಲಿ ಅರ್ಧಕ್ಕರ್ಧ ಚೆಲ್ಲಿರ್ತಾನೆ. ಸೊ ಹಾಗಾಗಿ ಟಿಫನ್ ಕೂಡ ರೆಡಿ ಆಯಿತು. ಪಲ್ಯ ಅವ್ರಿಗೆ ಕಟ್ಟಿ ನನಗಿಷ್ಟು ಉಳಿತು. ಸೊ ಫ್ರೆಂಡ್ಸ್, ಇವಾಗ ಪಾತ್ರೆ ಅದು ಬಟ್ಟೆ ಅದು ಆಲ್ಮೋಸ್ಟ್ ಅವೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಏನು ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೂಟೀನ್ ಈ ಥರ ಇತ್ತು. ಕೂಡಲಿ ಸೊ ಇಷ್ಟೆಲ್ಲ ಕೆಲಸ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕು ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದು ಟಿಫನ್ ಒಯ್ದರು. ಏನು ಮಾತಾಡ್ತಪ್ಪ ನೀನು ಬ್ಲಾಗರ್ ಆಗ್ತಾನೆ, ನೀನು ವಿಡಿಯೋ ಮಾಡ್ತಾನೆ. ನೀನು ಒಂದು ಚಾನಲ್ ಕ್ರಿಯೇಟ್ ಮಾಡ. ನೀನು ಒಂದು ಚಾನಲ್ ಕ್ರಿಯೇಟ್ ಮಾಡಪ್ಪ ರೀ. ಹಾಯ್ ಮಾಡೋರಿ. ಮಮ್ಮ ಆಯ್ತಾನೆ ಕೇಳು. ಮಮ್ಮ ಆಯ್ತಾನೆ ಅಂತ ಕೇಳ್ತಾನೆ ಫ್ರೆಂಡ್ಸ್. ಈ ಲಾಗ್ನ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಲಾಗ್ನ ಎಂಡ್ ಮಾಡ್ತೀನಿ ಅಷ್ಟೇ. ಸೊ ಇನ್ನೂ ಸಿಕ್ಕಾಪಟ್ಟೆ ಥಂಡಿ ಇರೋದ್ರಿಂದ ಬೆಳಗ್ಗೆ ಜಲ್ದಿ ಏಳಾಡ್ಸಲಂದು ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಏನು ಮಾಡೋಣ, 11 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಪ್ರೆಗ್ನೆಂಟ್ ಇದ್ರೂ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಎಲ್ಲ ಚಳಿ ಮಹಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಲೇಟ್. ನಾನೇ ಹೇಳುವುದೇ 7 o'clock ನಾನು ಇದ್ದೀನಿ. ಸೊ ಹಾಗಾಗಿ ಎಲ್ಲ ಲೇಟ್ ಆಯಿತು ಕೆಲಸ. ಇವಾಗ ಮಮ್ಮ ಬೇಕಾಗೈತಿ, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಈ ಥರ ನಮ್ಮದು ಬ್ರೇಕ್ಫಾಸ್ಟ್ ಇತ್ತು ಫ್ರೆಂಡ್ಸ್. ಕ್ಯಾಬೇಜ್ ಪಲ್ಯ, ಸಾಂಬಾರು ಮತ್ತು ಚಪಾತಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಬಾಯ್.